ಅಂತೂ ಇಂತೂ ವರ್ಷಾನುಗಟ್ಟಲೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಿರುವಂತಹ ಕರ್ನಾಟಕ ಸರ್ಕಾರದ ಉದ್ಯೋಗ ಬೇಕು, ನನಗೆ ಸರ್ಕಾರಿ ಉದ್ಯೋಗನೇ ಬೇಕು ಅಂತ ಓದುತ್ತಿರುವಂತಹ ಲಕ್ಷಾಂತರ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಕರ್ನಾಟಕ ಸರ್ಕಾರ ಆಗಸ್ಟ್ನಲ್ಲಿ ಒಂದು ಬಹುದೊಡ್ಡ ಗುಡ್ ನ್ಯೂಸನ್ನು ಕೊಡ್ತಿದೆ. ಯಾಕಂದರೆ ಆಗಸ್ಟ್ನಲ್ಲಿ ರಾಜ್ಯ ಸರ್ಕಾರ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಹೊಸ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಲಿಕ್ಕೆ ಸಜ್ಜಾಗ್ತಿದೆ. ಒಟ್ಟಾರೆ 56,432 ಹುದ್ದೆಗಳ ಭರ್ತಿಗೆ ಒಂದು ಮೈಕೊಡವಿ ಎದ್ದು ನಿಂತಿರುವಂಥದ್ದು ಕರ್ನಾಟಕ ಸರ್ಕಾರ. ಅದಕ್ಕಾಗಿ ಕರ್ನಾಟಕ ಸರ್ಕಾರದ ಹುದ್ದೆಗಳನ್ನ ಭರ್ತಿ ಮಾಡುವಂತಹ ಒಂದು KPSC ಹಾಗೆಯೇ KE ಮೊರೆ ಹೋಗಿದೆ. ಅದು ಸಾಮಾನ್ಯವಾಗಿ ಈಗ ಪೊಲೀಸ್ ಇಲಾಖೆಯ ಹುದ್ದೆಗಳನ್ನು ಪೊಲೀಸ್ ಇಲಾಖೆಯ ಮೊದಲು ನೋಡ್ಕೊಳ್ತಿತ್ತು. ಇನ್ನು ಇತರ ಕೆಲವು ಗುತ್ತಿಗೆ ಆಧಾರಿತ ಹುದ್ದೆಗಳನ್ನು ಆಯಾ ಒಂದು ಸಂಸ್ಥೆಗಳು ಇಲಾಖೆಗಳು ಅಲ್ಲೇ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿ ಗುತ್ತಿಗೆ ಆಧಾರವಾಗಿ ನೇಮಕ ಮಾಡ್ಕೊಳ್ತಿದ್ವು. ಸೊ ಇವಾಗ ಆಗಸ್ಟ್ನಲ್ಲಿ ನೇಮಕಾತಿ ಪರ್ವನ ಮಾಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರ. ಸೊ ಇಲ್ಲಿ ಮುಖ್ಯವಾಗಿ ಮತ್ತೊಂದು ಮಾಹಿತಿನ ತಿಳ್ಕೊಳ್ಳೇಬೇಕು ಇಲ್ಲಿ ನೀವು. ಯಾಕಂದರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಈಗಾಗಲೇ ಎಲ್ಲ ಇಲಾಖೆಗಳಿಂದ ಖಾಲಿ ಇರುವ ಹುದ್ದೆಗಳ ಮಾಹಿತಿಯನ್ನು ಕಲೆ ಹಾಕಿದೆ. ನೇಮಕಾತಿಯ ಹೊಣೆಯನ್ನು KPSA ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ನಡುವೆ ಹಂಚಿಕೆಯನ್ನು ಮಾಡಿದೆ ಅಂತೇಳಿ ಸರ್ಕಾರದ ಉನ್ನತ ಮೂಲಗಳು ತಿಳಿಸಿರುವಂಥದ್ದು. ಯಾಕೆ ಈ ರೀತಿ ಹಂಚಿಕೆಯನ್ನು ಮಾಡಿದೆ ಅಂತ ಹೇಳಿದರೆ, ನೇಮಕ ಪ್ರಕ್ರಿಯೆಯಲ್ಲಿ ಗೊಂದಲ ಆಗಬಾರ್ದು, ಹಾಗೆಯೇ ತಡ ಆಗಬಾರ್ದು ಅಂತೇಳಿ ಈ ಒಂದು ಕಾರಣಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ DPAR ಇಲಾಖೆ ವಿಶೇಷ ನಿಗಾ ವಹಿಸಲು ಸರ್ಕಾರದಿಂದ ಸೂಚನೆಯನ್ನು ನೀಡಿರುವಂಥದ್ದು. ಹಾಗೆ ಸೂಚನೆ ಇದೆ, ಸಂದರ್ಶನ ರಹಿತ ಅಂದರೆ ಸಂದರ್ಶನ ಇಲ್ಲದಿರುವಂತಹ ನೇಮಕಾತಿ ಪ್ರಕ್ರಿಯೆಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ವಹಿಸಿ ಸಂದರ್ಶನ ನಡೆಸುವಂತಹ ಒಂದು ಇರುವಂತಹ ತಾಂತ್ರಿಕ ಹಾಗೂ ಗ್ರೂಪ್ A ಹುದ್ದೆಗಳು ಬರ್ಬೋದು, ಗ್ರೂಪ್ B ಹುದ್ದೆಗಳು ಬರ್ಬೋದು. ಅಂತಹ ಹುದ್ದೆಗಳು ಹಾಗೆಯೇ ಉನ್ನತ ಮಟ್ಟದ ಹುದ್ದೆಗಳ ಒಂದು ನೇಮಕಾತಿ ಜವಾಬ್ದಾರಿಯನ್ನು ಮಾತ್ರ KPSCಗೆ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದರೆ KPSC ಅವಾಗವಾಗ ಒಂದು ಅಕ್ರಮದ ಆರೋಪ ಕೇಳಿ ಬರ್ತಾನೆ ಇದೆ. ಇವಾಗ ಅದರಲ್ಲೂ ಸಂದರ್ಶನ ಇರುವಂತಹ ಹುದ್ದೆಗಳನ್ನೇ ನೇಮಕಾತಿ ಮಾಡಲಿಕ್ಕೆ KPSC ಕೊಟ್ಟರೆ ಈಗ ಹೆಂಗಾಗುತ್ತೋ ಗೊತ್ತಿಲ್ಲ. ಈಗ ಕರ್ನಾಟಕ ಸರ್ಕಾರದಲ್ಲಿ CM ಅವರು ಇರೋದು DK ಶಿವಕುಮಾರ್ ಸರ್ ಅವರು. ಸೊ ಅವರು ಇದಕ್ಕೇನಾದರೂ ಕಡಿವಾಣ ಹಾಕಲಿಕ್ಕೆ ನೋಡ್ತಾರಾ, ಅವರ ಒಂದು ಸಂಪುಟದವರೆಲ್ಲ ಸೇರಿ ಕಾದು ನೋಡಬೇಕಾಗಿದೆ. ಹೀಗಾಗಿ ಆಗಸ್ಟ್ನಲ್ಲಿ ನೇಮಕಾತಿ ಪರ್ವ ಶುರುವಾಗೋದು ಬಹುತೇಕ ಖಚಿತವಾಗಿದೆ. ನೀವು SSLC ಗ್ರೂಪ್ C ಹುದ್ದೆಗಳನ್ನ ನೇಮಕಾತಿ ಮಾಡುವ ಚಾನ್ಸಸ್ಸು ಸಹ ಹೆಚ್ಚು ಹುದ್ದೆಗಳು ಗ್ರೂಪ್ C ಗ್ರೂಪ್ D ಇರೋದರಿಂದ SSLC ಪಾಸ್ ಆದವರಿಂದ ಹಿಡಿದು PUC ಡಿಗ್ರಿ ಮಾಸ್ಟರ್ ಡಿಗ್ರಿ ಪಡೆದವರು, ಹಾಗೆಯೇ ವಿಶೇಷವಾಗಿ ಈ BSc ಹಾಗೆ ಕೃಷಿ ಇಲಾಖೆಗಳಡಿ ಇರುವಂತಹ ಹುದ್ದೆಗಳಿಗೆಲ್ಲ ಆಯಾ ಸ್ಪೆಸಿಫಿಕೇಷನ್ ಇರುತ್ತೆ. ಅಂದರೆ ಕೃಷಿಗೆ ಸಂಬಂಧಪಟ್ಟದ್ದು, ಹಾಗೆಯೇ ಇನ್ನು ಅರಣ್ಯ ಇಲಾಖೆ ಹುದ್ದೆಗಳಿಗೆ ಫಾರೆಸ್ಟ್ರಿ ಸಂಬಂಧಪಟ್ಟಿದ್ದು, ಅರಣ್ಯ ಶಾಸ್ತ್ರ ಅಂತೇಳಿ, ಪರಿಸರ ವಿಜ್ಞಾನ ಅಂತೇಳಿ ಆ ಒಂದು ವಿಷಯಗಳಲ್ಲಿ ಉನ್ನತ ಶಿಕ್ಷಣ ಪಡೆದವರಿಗೆ ಹೆಚ್ಚಿನ ಅವಕಾಶಗಳು ಸಹ ಇರುತ್ತೆ. ಸೊ ಇದಕ್ಕೆ ಈ ಹುದ್ದೆಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಬೇಗ ಒಂದು ನೇಮಕಾತಿ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕು ಅಂತೇಳಿ KPSCನೂ ಸಹ ಮೈಗೂಡವೆ ನಿಂತಿದೆ. ಯಾಕಂದರೆ 11 ನೇಮಕಾತಿ ಅಧಿಸೂಚನೆಗಳಿಗೆ ಮರುಜೀವ ನೀಡಿ ಆ ಎಲ್ಲ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗಳನ್ನು ಅಂತಿಮಗೊಳಿಸಲಿಕ್ಕೆ KPSCನೇ ಗಡುವು ಸಹ ಹಾಕ್ಕೊಂಡಿದೆ. ಸೊ ನಾನು ಈ ಹಿಂದಿನ ವಿಡಿಯೋದಲ್ಲೇ ನಮ್ಮ ಗುರುಕುಲ ಚಾನಲ್ನಲ್ಲಿ ಈ ಹಿಂದಿನ ವಿಡಿಯೋದಲ್ಲೇ ಕೆಲವು ವಾರಗಳ ಹಿಂದೆ ನಾನು ಯಾವ್ಯಾವ ಹುದ್ದೆಗಳ ನೇಮಕಾತಿ ಯಾವ್ಯಾವ ಹಂತದಲ್ಲಿದೆ, ಹಾಗೆಯೇ ಮುಂಬರುವ ನೇಮಕಾತಿ ಪ್ರಕ್ರಿಯೆಗಳು ಯಾವ್ಯಾವುದು ಎಷ್ಟೆಷ್ಟು ಹುದ್ದೆಗಳಿಗೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋನ ನೋಡಿ ನೀವು ಯಾವೆಲ್ಲ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಅಧಿಸೂಚನೆಗಳು ಆಗಸ್ಟ್ನಲ್ಲಿ ಹೊರಬೀಳ್ಬೋದು ಎನ್ನುವ ಚಾನ್ಸಸ್ ಬಗ್ಗೆಯೂ ಸಹ ಹೇಳಿದೆ. ಆ ವಿಡಿಯೋ ನೋಡಿ. ಹಾಗೆಯೇ ಈ ವಿಡಿಯೋದಲ್ಲಿ ನಾನು ತಿಳಿಸ್ಬೇಕು ಅಂದ್ಕೊಂಡಿದ್ದು KPSC ಮಿಷನ್ ಸಹ ಜುಲೈ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಆಗಸ್ಟ್ನಲ್ಲಿ ಒಂದು ನೇಮಕಾತಿ ಪರ್ವ ಕರ್ನಾಟಕ ಸರ್ಕಾರದಿಂದ ಹೊರಬೀಳಲಿದ್ದು, ನೇಮಕಾತಿ ಪರ್ವ ಶುರುವಾಗಲಿದ್ದು KE KPSC ಎರಡರಿಂದಲೂ ಸಹ ಉನ್ನತ ಮಟ್ಟದಲ್ಲಿ ಒಂದು ಬಹುಬೇಗ ನೇಮಕಾತಿ ಮಾಡಿಕೊಡುವ ಪ್ರಕ್ರಿಯೆ ನಡೆಯುತ್ತೆ. ಸೊ ನೀವಿನ್ನು ನಮ್ಮ ಗುರುಕುಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಉದ್ಯೋಗ ಹಾಗೆಯೇ ಶಿಕ್ಷಣ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ. ಧನ್ಯವಾದಗಳು. ಬಾಯ್ ಬಾಯ್.